ಗಾಂಜಾ ಅಮಲಿನಲ್ಲಿ ಯುವಕನೋರ್ವನನ್ನು ಬರ್ಬರವಾಗಿ ಹತ್ಯೆ ಮಾಡಿ ಶವದ ಮುಂದೆಯೇ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟು ವಿಕೃತಿ ಮೆರೆದಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆಲೂರು ತಾಲೂಕು ದೊಡ್ಡಕಣಗಾಲು ಗ್ರಾಮದ ಆಟೋ ರಿಕ್ಷಾ ಚಾಲಕ ಉಲ್ಲಾಸ್ ಕ್ಯಾಟಿ ಬಂಧಿತಾರೋಪಿ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಅವರು, ಬಂಧಿತ ಆರೋಪಿ ಹಾಗೂ ಕೊಲೆಯಾದ ಯುವಕ ಹೂವಿನಹಳ್ಳಿ ಗ್ರಾಮದ ಕೀರ್ತಿ ಇಬ್ಬರು ಆಟೋ ಚಾಲಕರಾಗಿದ್ದು ಸ್ನೇಹಿತರಾಗಿದ್ದರು. ನವೆಂಬರ್ 8ರಂದು ಸಂಜೆ ಕ್ಷುಲ್ಲಕ ಕಾರಣಕ್ಕೆ ಕೀರ್ತಿಯೊಂದಿಗೆ ಜಗಳ ತೆಗೆದು ಉಲ್ಲಾಸ್ ಹಾಗೂ ಇತರ ಆರೋಪಿಗಳು ಕೀರ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಬಳಿಕ ಬಂಧಿತ ಆರೋಪಿ ಉಲ್ಲಾಸ್ ಶವದ ಮುಂದೆಯೇ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದ ಎಂದು ಮಾಹಿತಿ ನೀಡಿದರು. ನವೆಂಬರ್ 9ರಂದು ಬೆಳಿಗ್ಗೆ ಮೃತ ಕೀರ್ತಿ ಸಹೋದರ ಕಿರಣ್ ಅವರ ಮೊಬೈಲ್ಗೆ ಬಂದ ವಿಡಿಯೋ ನೋಡಿ ಕೂಡಲೇ ಹಾಸನ್ ನಗರ ಪೊಲೀಸ್ ಠಾಣೆಗೆ ಹೋಗಿ ಮಾಹಿತಿ ನೀಡಿದರು. ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಪ್ರಮುಖ ಆರೋಪಿ ಉಲ್ಲಾಸ್ನನ್ನ ಬಂಧಿಸಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಲೆಮರೆಸಿಕೊಂಡಿರುವ ಆರೋಪಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ ಎಂದು ಹೇಳಿದರು. 9/12/2025 ಅವತ್ತು ಹಾಸನ ಸೇರಿದ ಕಿರಣ್ ಅವರು ಒಂದು ಪ್ರಕರಣ ದಾಖಲುಪಡಿಸಿರ್ತಾರೆ. ಈ ಹಿನ್ನೆಲೆ ಏನಂತಂದ್ರೆ 9ನೇ ತಾರೀಕು ಸುಮಾರು ಬೆಳಿಗ್ಗೆ 8:30 ಸಮಯದಲ್ಲಿ ಅವ್ರ ಮೊಬೈಲ್ಗೆ ರಾಕೇಶ್ ಅವರು ಒಂದು ವಿಡಿಯೋನ ಕಳ್ಸಿರ್ತಾರೆ. ಅದರಲ್ಲಿ ನಾನು ಒಬ್ಬರು ಮರ್ಡರ್ ಮಾಡಿದೀನಿ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅದು ನೋಡುವಾಗ ಮರ್ಡರ್ ಆಗಿರೋದು ಅವ್ರ ತಮ್ಮ ಅಂತ ಕೀರ್ತಿ ಅಂತ ಫಿರ್ಯಾದಲ್ಲಿ ಗೊತ್ತಾಗುತ್ತೆ. ಆ ವಿಡಿಯೋದಲ್ಲಿ ಇರೋರು ಉಲ್ಲಾಸ್, ಆಲೂರು ಸೇರಿದ ಉಲ್ಲಾಸ್ ಅಂತ ಅವ್ರಿಗೆ ಮಾಹಿತಿ ಗೊತ್ತಾಗುತ್ತೆ. ಮತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅವಾಗ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ಸ್ ಎಲ್ಲ ಸೇರಿ ಫಸ್ಟ್ ಸ್ಥಳವನ್ನು ಹುಡುಕ್ತಾರೆ. ಬಿಕಾಸ್ ಆ ವಿಡಿಯೋದಲ್ಲಿ ಎಲ್ಲಿ ಅಂತ ಅವ್ರು ಸ್ಪಷ್ಟ ಸಿಕ್ಕಿದಿರ್ಕಿಲ್ಲ. ಅದಾದ್ಮೇಲೆ ನಮ್ಗಿರುವ ಗುಪ್ತ ಮಾಹಿತಿ ಮೇಲೆ ಮತ್ತು ಫಿರ್ಯಾದಿಯವರು ಏನು ನಮ್ಗೆ ಕೆಲವೊಂದು ಡೀಟೇಲ್ಸ್ ಕೊಡ್ತಾರೆ, ಅದ್ರ ಮೇಲೆ ನಾವು ಹುಡ್ಕೊಂಡು ಹೋಗುವಾಗ ಚನ್ನಪಟ್ಟಣ ಮತ್ತೆ ಬಿಡ್ಕೋಟ್ನಲ್ಲಿ ಸರ್ಕಲ್ ಮಧ್ಯದಲ್ಲಿ ಇರುವ ಒಂದು 300 ಮೀಟರ್ ಒಳಗಡೆ ಇರುವ ಒಂದು ಖಾಲಿ ಓಪನ್ ಫೀಲ್ಡ್ ಅಲ್ಲಿ ಒಬ್ಬರು ಬಾಡಿಯನ್ನು ಶವನ ಬಿದ್ದಿರುತ್ತೆ. ಅದ್ರ ಮೇಲೆ ಅದು ಐಡೆಂಟಿಫೈ ಮಾಡ್ತಾರ, ಕಿರಣ್ ಅದು ಅವ್ರ ತಮ್ಮ ಕೀರ್ತಿ ಅಂತ ಐಡೆಂಟಿಫೈ ಮಾಡ್ತಾರೆ. ಅದ್ರ ಮೇಲೆ ಒಂದು FIR ದಾಖಲಾಗಿದೆ. ನಾವೀಗ ತನಿಖೆಯನ್ನು ಮುಂದುವರಿಸುವ ಸಮಯದಲ್ಲಿ ನಮ್ ಕಂಡು ಬಂದಿರೋದು ಏನು ಉಲ್ಲಾಸ್ ಇದಾರೋ, ಕೀರ್ತಿ ಉಲ್ಲಾಸ್ ಅಂಡ್ ಕೋ ಆಸ್ ಪರ್ ದ ಕಂಪ್ಲೇಂಟ್, ಉಲ್ಲಾಸ್ ಮತ್ತೆ ಇನ್ನು 2-3 ಜನ ಏನಿದಾರೋ ಅವರು ಕೀರ್ತಿಯನ್ನು ಒಂದು 8ನೇ ತಾರೀಕು ಸಾಯಂಕಾಲ 3:30 ಸಮಯದಿಂದ ಸುಮಾರು 4:30 ಸಮಯದ ಒಳಗಡೆ ಕೊಲೆ ಮಾಡಿರ್ತಾರೆ ಅಂತ ನಮ್ಗೆ ಈಗ ಮಾಹಿತಿಯನ್ನು ಬಂದಿದೆ. ಇದು ಹಿನ್ನೆಲೆ ಏನಂತಂದ್ರೆ 7ನೇ ತಾರೀಕು ಸಾಯಂಕಾಲ ಎಲ್ಲಾರು ಫ್ರೆಂಡ್ಸ್ ಒಂದ್ ಕಡೆ ಸೇರಿರ್ತಾರೆ. ಅವಾಗ ಫ್ರೆಂಡ್ಸ್ ಮಧ್ಯೆ ಗಲಾಟೆ ಆಗುತ್ತೆ. ಏನು ಅಕ್ಯೂಸ್ ಉಲ್ಲಾಸ್ ಇರ್ತಾರೆ ಅವರೆಲ್ಲ ಫ್ರೆಂಡ್ಸ್ ಬಿಡಿಸಿರ್ತಾರೆ. ಮತ್ತೆ ಮಾರನೇ ದಿನ 8ನೇ ತಾರೀಕು ಯಾವತ್ತು ಕೊಲೆ ಆಗಿರುತ್ತೋ ಅವತ್ತು ಸಹ ಅವರು ಫ್ರೆಂಡ್ಸ್ ಮತ್ತೆ ಇಬ್ರು ಕರೆದು ಇದ್ರ ಬಗ್ಗೆ ಮಾತಾಡೋಣ ಕರೆದಿರ್ತಾರೆ. ಅವಾಗ ಆ ಸಮಯದಲ್ಲಿ ಏನು ಡಿಸೀಸ್ಡ್ ಕೀರ್ತಿ ಇರ್ತಾರ ಅದನ್ನ ಸ್ಥಳದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಕೀರ್ತಿ ಮತ್ತು ಏನು ಅಕ್ಯೂಸ್ಡ್ ಅದು ಉಳ್ಳಾಲ್ ಏನು ಇರ್ತಾರೋ ಅವ್ರಿಗೆ ಉಲ್ಲಾಸ್ ಮತ್ತು ಕೀರ್ತಿಗೆ ವಾಗ್ವಾದವಾಗುತ್ತೆ. ಅದ್ರ ಮೇಲೆ ಕೀರ್ತಿ ಬಂದು ಉಲ್ಲಾಸ್ ಅವ್ರಿಗೆ ಅಸಾಲ್ಟ್ ಮಾಡಿರ್ತಾರೆ. ಅದು ದ್ವೇಷವನ್ನು ಇಟ್ಕೊಂಡು ಉಲ್ಲಾಸ್ ಮತ್ತೆ ಟೀಮ್ ಕೀರ್ತಿಯನ್ನು ಕರ್ಕೊಂಡು ಹೋಗಿ ಕಲ್ಲು ಹಾಕಿ ಎದೆ ಮತ್ತು ಗದ್ದೆ ಮೇಲೆ ಚಿನ್ ಏರಿಯಾ ಮತ್ತು ಬೆರಲ್ ಮೇಲೆ ಕಲ್ಲು ಹಾಕಿ ಸಾಯಿಸಿರ್ತಾರಂತೆ ನಮ್ಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಸದ್ಯಕ್ಕೆ ನಾವೀಗ ಮಾಡೋ ತನಿಖೆಯಲ್ಲಿ ಒಬ್ಬರು ಆರೋಪಿ, ಯಾರು ಪ್ರಮುಖ ಆರೋಪಿ ಆದ ಉಲ್ಲಾಸ್ ಅವ್ರನ್ನು ಈಗಾಗಲೇ ನಾವು ದಸ್ತಗಿರಿ ಮಾಡಿ ತನಿಖೆಯನ್ನು ಮುಂದುವರಿಸಿದ್ವಿ. ಇದರಲ್ಲಿ ಇನ್ನು ಇಬ್ರು ಅಂತ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಬರೀ ಅವರಿಬ್ರು ಪಾತ್ರ ಇದೆಯಾ ಇಲ್ಲ ಅದಕ್ಕಿಂತ ಹೆಚ್ಚಿನ ಜನ ಪಾತ್ರ ಏನಾದ್ರು ಇದೆಯಾ ಸಹ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ. ಈಗ ಕೆಲವೊಂದು ತಂಡನು ರಚನೆ ಮಾಡಿ ಉಳಿದ ಆರೋಪಿ ಏನು FIR ಕೊಟ್ಟಿದ್ದಾರೆ ಅವ್ರ ಮೇಲೆ ತನಿಖೆ ಮಾಡಕ್ಕೆ ಮತ್ತೆ ಅವ್ರನ್ನು ದಸ್ತಗಿರಿ ಮಾಡಕ್ಕೆ ಸಹ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ಗಾಂಜಾ ಸೇವನೆ ಮಾಡಿದ ಬಗ್ಗೆ ನಮ್ಗೇನು ಸ್ಪಷ್ಟತೆ ಇಲ್ಲ. There is no confirmed medical records to prove the same. We are subjecting all the accused to medical examination. But ಸದ್ಯಕ್ಕೆ ಅವ್ರು ಸೇವನೆ ಮಾಡಿದರ ಬಗ್ಗೆ ನಮ್ಗೆ ಸ್ಪಷ್ಟತೆ, ಗಂಜಾ ಸೇವನೆ ಮಾಡೋ ಬಗ್ಗೆ ನಮ್ಗೆ ಸ್ಪಷ್ಟತೆ. We are investigating it. We are subjecting all the accused medical examination. ಅದು ತನಿಖೆ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಕೀರ್ತಿ ಏನು ಡಿಸೀಸ್ ಇದಾರೆ ಅವರು ಆಟೋ ಡ್ರೈವರ್, ಮತ್ತೆ ಅಕ್ಯೂಸ್ ಏನಿದಾರೆ ಅವ್ರನ್ನು ಆಟೋ ಡ್ರೈವರ್, ಮತ್ತೆ ಇವರು ಏನು ಅಕ್ಯೂಸ್ಡ್ ಮತ್ತು ವಿಕ್ಟಿಮ್ ಏನಿದಾರೆ ಇವ್ರಿಗೆ ಇಬ್ರಿಗೂ ಸಹ ಒಂದು 2-3 ವರ್ಷದ ಪರಿಚಯನೇ. ಯಾರು ಪರಿಚಯ ಇದ್ದವ್ರು ಇರ್ಲಿಲ್ಲ ಅಲ್ಲಿಗೆ. ಇದು ಪರಿಚಯ ಇದ್ದವ್ರನ್ನೇ ಜೊತೆಗೆ ಇದ್ದವ್ರನ್ನೇ ಅವ್ರಿಗೆ ವಾಗ್ವಾದದಲ್ಲಿ ಅದೇನು
ವಿಕ್ಟಿಮ್ ಆದ ಕೀರ್ತಿ ಅಕ್ಯೂಸ್ಡ್ ಉಲ್ಲಾಸ್ ಏನು 8ನೇ ತಾರೀಕು ಮಧ್ಯಾಹ್ನ ಕೆನ್ನೆಯಲ್ಲಿ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ. ಅದು ಹೊಡೆದಿದ್ದಾರೋ ಅದನ್ನು ದ್ವೇಷ ಇಟ್ಕೊಂಡು ಅವ್ರು ಮಾಡಿದಾರೆ ಅಂತ ನಮ್ಗೆ ಸದ್ಯಕ್ಕೆ ತನಿಖೆಯಲ್ಲಿ ಕಂಡುಬರ್ತಾರೆ. ಯೋಗೇಶ್ ಬಿಜೆ, ವಿ4 ನ್ಯೂಸ್, ಹಾಸನ.